ಈಗ ನೀನ್ ನಮ್ಮನೆ ಬೆಳಗ್ತಿರೋ ನಂದಾದೀಪ. ನಂದಾದೀಪ ಬರೀ ಒಂದು ಮನೆನ ಬೆಳಗ್ಬಾರ್ದು, ಇನ್ನೊಂದು ಮನೆನೂ ಬೆಳಗ್ಬೇಕು, ಆಮೇಲೆ ಬೆಳಕಾಗ್ಬೇಕು. ಇದು ನಿನ್ ಭವಿಷ್ಯದ ಮೆಟ್ಲು ಕಣಮ್ಮ. ಇದೆಲ್ಲ ಆಗ್ಬೇಕು ಅಂದ್ರೆ, ನಿನ್ ಬುದ್ಧಿವಂತಿಕೆ ಮುಂದುವರಿಬೇಕು ಅಂದ್ರೆ, ನೀನ್ ಮದುವೆ ಆಗಿ ನಿನಗ್ ಮಕ್ಕಳಾಗಿ, ಅವರು ನಿನ್ ಹಾಗೆ ದೊಡ್ಡವರಾಗಿ, ಅವ್ರಿಗೂ ಮದುವೆ ಆಗಿ ಅವ್ರಿಗೂ ಮಕ್ಕಳಾಗಿ. ಅಮ್ಮ ತಪ್ಪಾಯ್ತು ಬಿಡಿ, ಗೊತ್ತಿಲ್ದೆ ಹೇಳ್ಬಿಟ್ಟೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಗಂಡ ಹೆಂಡತಿ ಅದ್ಯಾರಿಂದ ಮಾತಾಡೋದ್ ಕಲ್ತಿದ್ದೀರೋ? ನಿನ್ನಿಂದಾನೆ. ಹಾ ಹಾ, ನನ್ನಿಂದನಾ? ಹೌದು. ನೀನ್ ಚಿಕ್ಕವಳಿದ್ದಾಗ ತೊದಲು ಮಾತಾಡ್ತಿದ್ಯಂತಲ್ಲ, ಅದನ್ನೆಲ್ಲ ನಿಮ್ಮಣ್ಣ ನನ್ನ ಹತ್ರ ಹೇಳಿ 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 ನನಗೆ ಮಾತು ಬಂದ್ಬಿಡ್ತು. ಸಾಕ? ಇನ್ನೂ ಡೀಟೇಲ್ ಏನಾದ್ರೂ ಬೇಕಾ? ಅಮ್ಮ, ಯಾವುದು ಇಷ್ಟು ಬೇಗ ಎದ್ದಿರೋದು? ಮಗಂಗ್ ಹಲ್ಲುಚ್ಸಿ ಸ್ನಾನ ಮಾಡಿಸಿ ಬಿಸಿ ಬಿಸಿ ಹಾಲು ಕೊಡೋಣ. ಅಮ್ಮ ಬಾಮ ನಿದ್ದೆ ಬರ್ತಿದೆ, ನಾವಿಬ್ರು ಜೊತೆಲಿ ಮಲ್ಕೊಳ್ಳೋಣವಾ? ನಿದ್ದೆ ಬರ್ತಿದ್ಯಾ ಪುಟ? ಅಚ್ಚು, ಅದ್ಕೆ ನೀವ್ ಅರ್ಚನನ್ ಬಗ್ಗೆ ಹೇಳ್ತಿದ್ರಲ್ಲ, ಅದೆಲ್ಲ ಕೇಳ್ತಿದ್ರೆ ನನಗೊಂಥರ ಆಗ್ತಿದೆ. ಅದ್ಕೆ ಅರ್ಚನನ ಎಷ್ಟು ಹಚ್ಕೊಂಡಿದ್ದೀರಾ ಅಲ್ವಾ? ಒಂದ್ ವೇಳೆ ಅರ್ಚನಾ ನಿಮ್ ಬದುಕಲ್ಲಿಲ್ಲ ಅಂದ್ರೆ ನಿಮ್ ಕೈಲಿರಕ್ ಸಾಧ್ಯನಾ? ಅದ್ಕೆ ಅಚ್ಚು, ಏನಮ್ಮ ಮಾತಾಡ್ತಿದೀಯಾ? ಅರ್ಚನಾ ನಮ್ ಬದುಕಲ್ಲ. ಇಲ್ಲ ಅದ್ಕೆ. ಅಲ್ಲಮ್ಮ, ನೀನ್ ಏನೇನೋ ಮಾತಾಡ್ತಿದ್ಯಲ್ಲ. ಅರ್ಚನಾ ಬೇರೆ ಯಾರೋ ಅನ್ನೋ ತರ ಮಾತಾಡ್ತಿದ್ಯಾ? ಏನಾಯ್ತು ನಿನಗೆ? ಏನಿಲ್ಲ ಅದ್ಕೆ, ಅದು ಮದ್ವೆ ಆಗಿ ನಿಮ್ನೆಲ್ಲ ಬಿಟ್ಟು ನಾನು ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ನಾ. ನೋಡಿ, ಅದ್ ಯೋಚನೆ ಮಾಡ್ಬೇಕಾದ್ರೆ ನನ್ನ ಬಾಯಲ್ಲಿ ನನಗೆ ಗೊತ್ತಿಲ್ಲದೆ ಏನೇನೋ ಬರ್ತಿದೆ. ಏನೇನೋ ಮಾತಾಡ್ತಿದ್ದೀನಿ. ನನ್ ಮದ್ವೆ ಆದ್ಮೇಲೆ ನಾನು ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಸಾರಿ ಅದ್ಕೆ. ಹೌದಲ್ವಾ, ಇವಳನ್ನ ಬಿಟ್ಟಿರೋದು ನಮಗೂ ಕಷ್ಟ. ಅವಳು ಹೇಳ್ತಿರೋದು ಕರೆಕ್ಟು. ಅವಳನ್ನ ಬಿಟ್ಟು ನಮ್ಮ ಕೈಲಿರೋದಿಕ್ ಸಾಧ್ಯನೇ ಇಲ್ಲ.